ಡಿಜಿಟಲ್ ಪವರ್ ಫ್ಯಾಕ್ಟರ್ ಮೀಟರ್ ಕನೆಕ್ಷನ್ಸ್ ಬಂದು ಇನ್ಪುಟ್ ಸಪ್ಲೈಗೆ P&N ಕೊಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ S1 S2 ಅಂತ ಇರುತ್ತೆ, ಇದು ಕರೆಂಟ್ ಕಾಯಿಲ್ ಟರ್ಮಿನಲ್ ಆಗಿರುತ್ತೆ. ಸೊ ಮೊದಲನೇದಾಗಿ S1 ಮತ್ತು Pನ ಕಾಮನ್ ಶಾರ್ಟ್ ಮಾಡಬೇಕಾಗುತ್ತೆ. ಈ ರೀತಿ ಶಾರ್ಟ್ ಮಾಡಿದ ನಂತರ ಇದಕ್ಕೊಂದು ಫೇಸ್ ಆ್ಯಂಡ್ ನ್ಯೂಟ್ರಲ್ ವೈರ್ನ ಕನೆಕ್ಟ್ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟ್ S2ಗೆ ಲ್ಯಾಂಪ್ ಲೋಡ್ನ ಕನೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನ್ಯೂಟ್ರಲ್ಗೆ ಲ್ಯಾಂಪ್ ಲೋಡ್ ಇನ್ನೊಂದು ಟರ್ಮಿನಲ್ನ ಕನೆಕ್ಟ್ ಮಾಡಬೇಕಾಗುತ್ತೆ. ಸೊ ಒಂದು ಪವರ್ ಫ್ಯಾಕ್ಟರ್ ಮೀಟರ್ಗೆ ಕನೆಕ್ಷನ್ಸ್ ಬಂದು ಈ ರೀತಿ ಇರುತ್ತೆ. ನೆಕ್ಸ್ಟ್ ಪವರ್ ಫ್ಯಾಕ್ಟರ್ ಮೀಟರ್ಗೆ ಒಂದು ಪ್ಲಗ್ ಇರುತ್ತೆ, ಸೊ ಕನೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಫೇಸ್ ಆ್ಯಂಡ್ ನ್ಯೂಟ್ರಲ್ನ ಕನೆಕ್ಟ್ ಮಾಡಿ ಆನ್ ಮಾಡಿದಾಗ ಪ್ಯೂರ್ ರೆಸಿಸ್ಟಿವ್ ಸರ್ಕ್ಯೂಟ್ ಬಂದು ಯೂನಿಟಿ ಪವರ್ ಫ್ಯಾಕ್ಟರ್ನ ಹೊಂದಿರುತ್ತೆ. ಬಟ್ ಪವರ್ ಫ್ಯಾಕ್ಟರ್ ಬಂದಿಲ್ಲಿ 0.99 ಇದೆ. ಪ್ರಾಕ್ಟಿಕಲ್ ಕಂಡೀಷನಲ್ಲಿ ಲೀಡಿಂಗ್ ಆಗಿರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.